ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಲೈಫ್. ಇವತ್ತೇನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ಹೇಳಿದ್ವಲ್ಲ ಹಲಸಿನ ಬೀಜದ್ದು ಲಡ್ಡು ಮಾಡೋಣ ಅಂತ. ಸೊ ಅದಕ್ಕೆ ಇವತ್ತು ಸಿಕ್ಕಿದ್ವು. ಲಾಸ್ಟ್ ಟೈಮ್ ಸ್ವಲ್ಪ 1 ವೀಕ್ ಬ್ಯಾಕ್ ತಿಂದಿದ್ವಿ ಹಲಸಿನ ಹಣ್ಣು. ಸೊ ಅದರಿಂದ ಸೈಡಿಗೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಗೊತ್ತಲ್ಲ, ಲಾಸ್ಟ್ ಟೈಮ್ ಹೇಳಿದ್ದಕ್ಕೆ ಮಾಡಿ ತೋರ್ಸೋಣ ಅಂತ. ಸೊ ಇವಾಗ ನಮ್ಮ ಅದರದ್ದು ಓನರ್ ಆದಂಥವ್ರು, ಅಂದ್ರೆ ಮಾಡಕ್ಕೆ ಓನರ್ ಬೇಕಾಗಿರೋದು. ಸೊ ಅವ್ರು ಕಲ್ಲಪ್ಪ ಅವ್ರು ಬಂದು ಯಾವ ಥರ ಮಾಡ್ತಾರೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಇವಾಗ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊಡ್ತಂಗೆ ನೋಡಿ. ಇವಾಗ ಶುರು ಹಚ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಕಲ್ಲಪ್ಪ ಅವ್ರು ಬಂದು ಮಾತಾಡ್ಬೋದು, ಇಲ್ಲಾಂದ್ರೆ ವಿಡಿಯೋ ಶುರು ಹಚ್ಕೊಳ್ಳೋಣ. ಇವರೇ ಗೊತ್ತಲ್ಲ, ನಮ್ಮ ಮಾಸ್ಟರ್ ಶೆಫ್ ಶಿಷ್ಯ ಕಲ್ಲಪ್ಪ ಅವರು. ಸೊ ಇವಾಗ ಸೂಶೆಫ್ ಇವಾಗ ರೆಡಿ ಮಾಡ್ಕೊಡ್ತಾವ್ರೆ. ಸೊ ಫಸ್ಟ್ ಏನ್ ಮಾಡ್ತಿದ್ದೆ ಕಲ್ಲ? ಸೊ ಹಲಸಿನ ಬೀಜದ ಲಾಡು ಮಾಡ್ಬೇಕಂದ್ರೆ ಹಲಸಿನ ಬೀಜ ಬೇಕು. ಎಷ್ಟು ತಗೊಂಡಿದ್ಯಾ? 20 ಕ್ವಾಂಟಿಟಿ ಹಲಸಿನ ಬೀಜ ತಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಕಡಲೆ ಬೀಜ ತಗೊಂಡಿದ್ದೀನಿ, ಅಂದ್ರೆ ಶೇಂಗಾ. ಆಮೇಲೆ 1-2 ಕಾಯಿ ತುರಿ, 1-2 ಗುಡ್ಡೆನ ತುರಿದ್ಕೊಂಡಿದ್ದೀನಿ. ಆಮೇಲೆ ಇದು ಖರ್ಜೂರ, ಆಮೇಲೆ ತುಪ್ಪ, ಒಣ ದ್ರಾಕ್ಷಿ 50 ಗ್ರಾಮು, ಒಂದು 50 ಗ್ರಾಮ್ 100 ಗ್ರಾಮು ಗೋಡಂಬಿ, ಒಂದು 50 ಗ್ರಾಮ್ ಬಾದಾಮಿ, ಅಂದ್ರೆ ಇದು ಒಣ ಖರ್ಜೂರ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೊಳ್ಳಿ. ನಾನು ಒಂದು 6 ಕ್ವಾಂಟಿಟಿ ತಗೊಂಡಿದ್ದೀನಿ. ಓಕೆ. ಸೊ ಫಸ್ಟ್ಗೆ ಬೀಜ, ಹಲಸಿನ ಬೀಜ ಮತ್ತೆ ಕಡಲೆ ಬೀಜನ ಹೋಗ್ಕೊಡ್ಬೇಕು. ಸೊ ಅವ್ರಿಗೆ ಇವರು ಹೆಲ್ಪರು ನಮ್ಮ ನವೀನ್ ಅವರು. ಸೊ ಲಾಸ್ಟ್ ಟೈಮ್ ಎಲ್ಲ ನೋಡಿರ್ಬೇಕು ನೀವು, ಚಿಕನ್ ಪೆಪ್ಪರ್ ಟ್ರೈ ಮಾಡಿದಾಗ. ಸೊ ಇವಾಗ ಅದನ್ನ ಹೆಲ್ಪ್ ಮಾಡಿಕೊಡ್ತಾರೆ ಅವ್ರಿಗೆ. ಸೊ ಯಾವ ಥರ ಮಾಡ್ತಾರೆ ಅಂತ ಅಷ್ಟು ಅಭಿಪ್ರಾಯ ಬರ್ತಾರೆ. ಆ್ಯಕ್ಚುಲಿ ಇಬ್ಬರು ಸೇರ್ಕೊಂಡು ಹೊಡಿತಾವ್ರೆ, ಯಾಕೆ ಬೇಗ ಆಗಲಿ ಅಂತ. ಜಲ್ದಿ ಆಗಲಿ ಅಂತ ಲಾಸ್ಟ್ ಟೈಮ್ ಚೆನ್ನಾಗಿರೋದಕ್ಕೆ ಇವಾಗ ಮಾಡಿಸ್ತಾ ಇರೋದು. ಆಕ್ಚುಲಿ ನಾನು ಇವೆಲ್ಲ ಸ್ಟೋರ್ ಮಾಡಿ ತಂದು ಕೊಟ್ಟಿದ್ದೀನಿ, ಯಾಕಂದ್ರೆ ಇಷ್ಟ ಆಗಿರೋದಕ್ಕೆ ತಂದು ಕೊಟ್ಟಿರೋದು ಯಾವ ಥರ ಮಾಡ್ತಾನೆ ಅಂತ. ಸೊ ನಿಮಗೂ ತೋರ್ಸೋಣ ಅಂತಾನೆ ಒಂದ್ಸರಿ ತಂದು ಮಾಡಿಸ್ತಿರೋದು. ಸೊ ಇವಾಗ ಕ್ಲೀನಾಗಿ ಹುರ್ಕೊಂಡು ಅವ್ನು ಇದನ್ನ ಹಲಸಿನ ಬೀಜನ. ಸೊ ಇವಾಗ ಆಫ್ ಮಾಡಿ ಸೈಡ್ ಇಟ್ಕೋಬೇಕು. ಜಾಸ್ತಿ ಹೊತ್ತು ಉರಿಸ್ಬಾರ್ದು. ಜಾಸ್ತಿ ರೋಸ್ಟ್ ಆಡಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಈಗ ಆ ಕಡೆ ಅವು ರೆಡಿ ಆದವು, ಅವನು ಸೈಡ್ ಇಟ್ಕೊಳ್ಬೇಕು. ಸ್ವಲ್ಪ ಆರಿದ್ಮೇಲೆ ಮೇಲ್ಗಡೆ ಸಿಪ್ಪೆನ ತಗೊಳ್ಬೇಕು. ಹಲಸಿನ ಬೀಜ ಮತ್ತೆ ಇವು ಕಡಲೆ ಬೀಜನ ಆರಿದ್ಮೇಲೆ ಇದು ಮೇಲ್ಗಡೆ ಸಿಪ್ಪೆನ ತಗೊಳ್ಬೇಕು. ಅದೇ ಇಷ್ಟು ಮಾಡಿದ್ರೆ ಸ್ವಲ್ಪ ಆ ಥರ ಒಂದು ಸ್ವಲ್ಪ ಆರಿಬಿಟ್ರೆ ಜಲ್ದಿ ಬಂದ್ಬಿಡುತ್ತೆ. ಟೈಮ್ ಕಡಿಮೆ ಇರೋದ್ರಿಂದ ಒಂದು ಮೀಟಿಂಗ್ ಹೋಗ್ಬೇಕು. ಸಡನ್ನಾಗಿ ಮುಡ್ದಕಣ ಬಿಸಿರೋದ ಮುಡ್ದ ಸಾಕಿಲ್ಲ ಇಷ್ಟು ಇಷ್ಟೇ ಈ ಥರ ಬರುತ್ತೆ. ಸುಮ್ಮನೆ ಇಲ್ಲಾಂದ್ರೆ ಬಂದ್ಬಿಡ್ತಾರೆ. ಸ್ವಲ್ಪ ತಲೆಗೈದಿದ್ದ ಬಗ್ಗವು ನೋಡಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಶೆಫ್? ಮಿಕ್ಸಿ ಹಾಕೋಬೇಕು, ಅದೇ ಕೆಲಸ ಇದೆ. ಯಾವ್ದು ಕಟ್ ಮಾಡ್ಬೇಕು? ಗೋಡಂಬಿ, ಬಾದಾಮಿ, ಸಿಪ್ಪೆ ತೆಗಿಬೇಕಾ? ಬಾದಾಮಿಲ್ಲ ಬೇಡ. ಆಕ್ಚುಲಿ ನಾವು ಇವಾಗ ಇವನ್ನ ಚಿಕ್ಕವರಾಗಿದ್ದ ತಿಂದ್ಮೇಲೆ ಅವಾಗ ಗ್ಯಾಸ್ ಇರ್ಲಿಲ್ಲ, ಒಲೆ ಮಾಡ್ತಿದ್ರಲ್ಲ, ಒಲೆಯಲ್ಲಿ ಹಾಕ್ಬಿಟ್ಟು ಇದನ್ನ ಸುಡ್ಕೊಂತಿದ್ವಿ. ಸೌದೆಯಲ್ಲಿ ಸಖತ್ತಾಗಿರ್ತಿದ್ವು ಸೌದೆಯಲ್ಲಿ. ಇವಾಗ ಇವಾಗ ಸೌದೆ ಇಲ್ಲ, ಅದಕ್ಕೆ ಬಾಂಡ್ಲಿಗೆ ಹಾಕೊಂಡು ಹುಡ್ಕೊಂತಿದ್ದ ಇದ್ವಿ. ಸೊ ಆಕ್ಚುಲಿ ಸಾಕು, ಅದೇ ಕಮ್ಮಿ ಆಗುತ್ತೆ ಅಂತ ಒಂದು ಅದೇ ತಿಂದು ಏನ ಅನ್ಕೋತಿದ್ವಿ. ಇನ್ನು ಅಷ್ಟೊಂದು ದಪ್ಪ ಮಾಡ್ತಾನೆ ಇಲ್ಲಿನಾ ಸ್ಲೈಸ್ ಕಟ್ ಮಾಡ್ಬೇಕನ್ನೋದು ಒಂದೇ ಸುಮ್ಮನೆ ನಾ ಕಟ್ ಮಾಡ್ತೀನಿ. ಅದಕ್ಕನಪ್ಪ ಈ ಮಿಕ್ಸಿಗೆ ಹಾಕಲ್ವಾ? ಅಯ್ಯೋ ನೀನೇ ಕಟ್ ಮಾಡ್ಕೊಳಪ್ಪ. ಮತ್ತೆ ಮೊನ್ನೆ ನಿಮ್ಮ ಅಣ್ಣಂಗೆ ಹೇಳಿ ಏನ್ ಮಾಡಿದ್ದೆ ನೋಡು. ನಾನು ಕಟ್ ಮಾಡ್ತೀನಿ ತರೋ. ಸೊ ನಾನೀಗ ಗೋಡಂಬಿನ ಮತ್ತೆ ಪಿಸ್ತಾನ ಕಟ್ ಮಾಡ್ತೀನಿ. ಪಿಸ್ತಾ ಎಲ್ಲ ಕಣಪ್ಪ, ಗೋಡಂಬಿ ಮತ್ತೆ ಬಾದಾಮಿನ ಕಟ್ ಮಾಡ್ಕೊಂತೀವಿ ಸ್ಲೈಸ್ ಆಗಿ. ಸ್ವಲ್ಪ ಜಾಸ್ತಿ ಸಣ್ಣಕ್ಕೆ ಇರ್ಬೋದು, ಜಾಸ್ತಿ ದಪ್ಪಕ್ಕೆ ಇರ್ಬೋದು, ಮೀಡಿಯಂ ಸುಸ್ತಾಗಿ ನೀರು ಕುಡ್ತವ್ರೆ. ಬರೀ 1-2 ಬಾದಾಮಿ ಬೀಜ ಕಟ್ ಮಾಡಿರೋದಕ್ಕೆ ಸುಸ್ತಾಯ್ತದೆ ಹುಡುಗರಿಗೆ. ಬಾಯಾರಿಕೆಯಾಗಿ ಅದೇ ಇನ್ನೇನು ಸುಸ್ತು ಅಂದ್ರೇನು
ಅಲ್ಲ ಸುಸ್ತಾಗಿ ಬಾಯಾರಿಕೆ ಆಗೈತೆ ಪಾಪ. ಹಾಸನಲ್ಲಿ ಬೀಜ ತಿಂದ್ವಲ್ಲ ಅನ್ಸ್ತಾನೆ ಬೀಜ. ಗಂಟು ಸಿಗಕಂತ ಅದಕ್ಕೆ. ಸೊ ಇವಾಗ ಬಾದಾಮ್ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ನಿ. ಸೇಮ್ ಗೋಡಂಬಿನ ಹಂಗೆ ಕಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ 3 ಚಿಪ್ಪಷ್ಟು ಕೊಬ್ಬರಿ ಚಿಪ್ಪನ್ನ ಕ್ಲೀನಾಗಿ ತುರಿದು ಆಗಿದೆ. ಸೊ ಇದ್ರ ಜೊತೆಗೆ ಸೊ ಮತ್ತೆ ಅವನ್ನೆಲ್ಲ ಹಾಕಿ ಮಾಡ್ಕೋಬೇಕು. ಓಕೆ, ಸೊ ತೋರಿಸ್ತೀವಿ. ಅಷ್ಟೊತ್ತಿಗೆ ನವೀನ ಕ್ಲೀನಾಗಿ ಕಡಲೆ ಬೀಜನ ಊಟೆಲ್ಲ ತೆಗಿತಾವೆ. ಕ್ಲೀನಾಗಿ ನವೀನ ಕಡಲೆ ಬೀಜ ಊಟೆಲ್ಲ ತೆಗಿತಾವನು ನೋಡ್ಬೋದು. ಸೊ ಶೆಫು ಅದನ್ನು ಮೇಲಡಿರೋ ಕಟ್ ಮಾಡ್ಕೊಂತವನೆ. ಹಲಸಿನ ಬೀಜನು ಕಟ್ ಮಾಡ್ಕೊಂತವನೆ ಬಿಸಿ ಬಿಸಿ ಹಂಗೆ ತಣ್ಣಗಾಗ್ಲಿ ತಡಿಲ್ಲ. ಸೊ ಅರ್ಧ ಕಡಲೆ ಬೀಜ ತಿಂದೇ ಬಿಟ್ರು ಇವ್ರಿಬ್ರು. ಏನ್ ಮಾಡ್ತೀವಿ ಅವ್ರದ್ದು ಮೊದಲು ಚಳಿಗಾಲ. ಚಳಿಗಾಲಕ್ಕೂ ಕಡಲೆ ಬೀಜ ತಿನ್ನೋದಕ್ಕೆ ಅಲ್ಲ ಹುಡುಗ ತಗೊಂಡ್ರೆ ಈಗ ಚೆನ್ನಾಗಿ ಟೇಸ್ಟ್ ಬರ್ತಲ್ಲ ಅದಕ್ಕೆ. ಗಟ್ಟಿ ಐತಪ್ಪ ಅದ ಅದೇ ಅನ್ಸುತ್ತೆ. ಬಿಸಿಬೀಜದ ಏನ್ ಅಲ್ಲಿಡು ಮತ್ತೆ ಹಂಗ ಇಟ್ಕೊಂಡಿದ್ದೆ ಅಲ್ಲಿಡು ಮೇಲ್ಗಡೆ. ಸೊ ಇವಾಗ ನೆಕ್ಸ್ಟ್ ಉತ್ತತ್ತಿನ ಕಟ್ ಮಾಡ್ಕೊಳ್ತಾ ಇದ್ದಾನೆ. ಬೀಜ ಹಸಿನ ಬೀಜ ಕಟ್ ಮಾಡಿದ್ದಾನೆ. ಮಿಕ್ಸಿಗೆ ಹಾಕೊಳ್ಬೇಕು ಇವಾಗ. ಇದನ್ನ ಮತ್ತೆ ಶೇಂಗಾ ಬೀಜ ಹುರಿದಿಟ್ಟಿರೋದು ಸಿಪ್ಪೆ ಎಲ್ಲ ತೆಗೆದಿದೆ ಮೇಲ್ಗಡೆದು. ಇವಾಗ ಅದಕ್ಕೆ ಒಣ ದ್ರಾಕ್ಷಿ, ಒಣ ದ್ರಾಕ್ಷಿ ಅಲ್ಲ, ಒಣ ಖರ್ಜೂರ, ಉತ್ತತ್ತಿ. ದ್ರಾಕ್ಷಿ ಎಲ್ಲ ಖರ್ಜೂರ. ಸೊ ಇವಾಗ ಅವನ ಹತ್ರ ಖರ್ಜೂರನ ಕ್ಲೀನಾಗಿ ಕಟ್ ಮಾಡಾಕಬೇಕು. ಅದಕ್ಕೆ ಒಂದು ಇದು ತಗೋಬಾರ್ದು ಅಷ್ಟೇ. ಏನ ಸುತ್ತಿಗೆ ಕಲ್ದಿದ್ರೆ ಇದು ಕಟ್ಟಾಗ್ತಾವಲ್ಲ. ಬೀಜ ಇರಲ್ಲ, ಬೀಜ ತೆಗಿಬೇಕು. ಹಳ್ಳಿ ತನಕ ನಿಮ್ಗೆ ಬೇಜಾರಾಗ್ತಾ ಇದ್ರೆ ಅಲ್ಲೊಂದು ಶೇಂಗಾ ಹೋಳಿಗೆ ಅದೇ ತಿನ್ಬೋದು. ಶೇಂಗಾ ಹೋಳಿಗೆ ಎಲ್ಲಿ? ಅಲ್ಲಿ ಬಾಕ್ಸ್ ಎಲ್ಲ ಇದೆ, ತಗೊಂಡು ತರ್ಕೊಡು ಮತ್ತೆ. ನೋಡಿ ಇವಾಗ ನಾವು ಕಷ್ಟಪಡೋದು ನೋಡಿ ನವೀನ ಹೊಟ್ಟೆ ಹಸ್ತಿದೆ ಹುಡುಗರದ ಅಂತ ತಿಳ್ಕೊಂಡು ಶೇಂಗಾ ಹೋಳಿಗೆ ಕೊಡ್ತೀನಿ ಅಂತ ಹೇಳಿ ಶೇಂಗಾ ಹೋಳಿಗೆ ತೆಗಿತಾ ಇದ್ದಾರೆ ನೋಡಿ. ಇಲ್ಲಿ ಉತ್ತರ ಕರ್ನಾಟಕದವ್ರು ಇದ್ರೆ ರೂಮಲ್ಲಿ ಇದೊಂದು ಅಡ್ವಾಂಟೇಜ್. ಏನಾದ್ರೂ ಸಿಗ್ತಾ ಇರುತ್ತೆ. ರೊಟ್ಟಿ ತರ್ತಾರೆ, ಶೇಂಗಾ ಹೋಳಿಗೆ, ಶೇಂಗಾ ಚಟ್ನಿ, ಉಂಡೆಗಳು ತರ್ತಾರೆ, ಲಡ್ಡುಗಳು. ಊರ್ಗ್ ಹೋಗೋರು ಅಂದ್ರೆ ಇದೊಂದು ಫಿಕ್ಸ್ ಒಂದು ತಿಂಗಳು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ನೋಡಿ ಯಾವ ತರ ಇದೆ ನೋಡಿ. ನೋಡಿ ಈ ತರ ಇದೊಂದ್ ತರ ಟೈಪ್. ಈ ರೂಮಲ್ಲಿ ಒಬ್ಬ ಅವನೇ. ಅದಕ್ಕೆ ಈ ಕಲ್ಲಪ್ಪನು ಅವರೇ, ಕಲ್ಲಪ್ಪಂದು ಬೇರೆ ರೂಮ್, ಬೇರೆ ರೂಮು. ಅವನ್ ತಂದ ಕೊಡ್ತಾನೆ. ಈ ತರದೊಂದು ಟೈಪ್. ಇದೇನಿದು? ಇದೊಂಥರ ಟೈಪ್ ಸ್ವೀಟು. ಓ ಇದು ಬಾದಾಮ್ ಬರ್ಫಿ ನೋಡಿ ಹೆಂಗಿದೆ. ಬಾದಾಮ್ ಬರ್ಫಿ, ಬಾದಾಮ್ ಬರ್ಫಿ ಸಖತ್ತಾಗಿದೆ. ಇದನ್ನು ಟ್ರೈ ಮಾಡ್ತೀವಿ ಯಾವಾಗಾದ್ರೂ, ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡಿ. ನೆಕ್ಸ್ಟ್ ಇದೆಲ್ಲ ನೀವು ರೂಮಲ್ಲಿ ಒಬ್ಬ ಅವನೇ, ಅವ್ನು ಫೋನ್ ಮಾತಾಡ್ತಾನೆ. ಬಂದಾಗ ತೋರಿಸಿ ಯಾರೋ ತಂದಿರೋದಂದ್ರೆ. ನೆಕ್ಸ್ಟ್ ಇದು ಅಪ್ಕಮಿಂಗ್ ಅಲ್ಲಿ ಇದನ್ನೇ ಟ್ರೈ ಮಾಡ್ಬೇಕು. ಈ ತರದೊಂದು, ಈ ತರ ಸ್ಪೆಷಲ್, ಈ ತರ ಸ್ಪೆಷಲ್. ಸೊ ಅವೆಲ್ಲ ನಮ್ಮ ಹುಡುಗರು ಮಾಡ್ಕೊಡ್ತಾರೆ. ನಾನು ತೋರಿಸ್ತೀನಿ ಒಂದಿನ ನಿಮಗೆ. ಈ ತರದೊಂದು ಸ್ಪೆಷಲ್. ಇಷ್ಟೆಲ್ಲ ಐಟಮ್ ಇದೆ ತಿನ್ನಕ್ಕೆ. ಸ್ಯಾಟರ್ಡೆ ಸಂಡೇ ಬಂದ್ರೆ ಲಾಂಗ್ ತಿಂತಾ ಇರ್ಬೇಕು ಕೂತ್ಕೊಂಡು. ಇದು ಕರ್ಚಿಕಾಯಿ ನೋಡಿದಿರಲ್ಲ, ಕರ್ಚಿಕಾಯಿ. ಸೊ ಇವಾಗ ಮಿಕ್ಸಿ ಹಾಕೊಂಡು ರುಬ್ಕೊಳ್ತಾ ಇದೀವಿ. ಏನು ಮಿಕ್ಸಿ ಆನ್ ಆಯ್ತಲ್ಲ, ಅದು ಟ್ರಿಕ್ಸ್ ಇರ್ಬೇಕು. ಅದು ನಾನು ಮಾಡ್ಕೊಟ್ಟಿದ್ದೀನಿ ಬಾಯಿ ಕಡೆ. ಬಿಟ್ಬಿಡು, ನನ್ನ ಕೈಲಿ ಆಗಲ್ಲ, ಬಂದ್ಬಿಡು. ಸೊ ಇವಾಗ ನವೀನ್ ಅವರು ಮಿಕ್ಸಿಯಿಂದ ನೋಡಿ ಗರ್ರ ಗರ್ರ ಅನಿಸ್ತಾರೆ. ಅದಕ್ಕೆ ಅವ್ರವ್ರೇ ಬರ್ಬೇಕು. ಓ ಕೆಳಗಡೆ ಬಟನ್ ಆಯ್ತಾ? ಸೊ ನೋಡಿ ಇವಾಗ ಆ ತರ ತುರಿಯಾಗಿ ಬಂದಿದೆ ನೋಡಿ, ಈ ತರ ತುರಿಯಾಗಿ ಬಂದಿದೆ. ಸೊ ಇವಾಗ ಇದಕ್ಕೆ ಕಡಲೆ ಬೀಜ ಆಡ್ ಮಾಡ್ಕೋಬೇಕು ನೋಡಿ. ನಾವು ಆನ್ ಮಾಡಿದ್ರೆ ಆನ್ ಮಾಡ್ಲಿಲ್ಲ, ಮಾಲಕ್ ಬಂದು ಆನ್ ಮಾಡಿದ್ರೆ ಮಾಡ್ಲಿಲ್ಲ, ಆನ್ ಆಗಿಲ್ಲ. ಆನ್ ಆಗ್ಲಿಲ್ಲ. ಮಾಡಕ್ ಬಂದ್ ಆನ್ ಮಾಡಿದ ತಕ್ಷಣ ಮಾಲಕ್ ಬಂದ ತಕ್ಷಣ ನೋಡಿ ಪುಡಿಯಾಗಿರುವಂತ ಇದು ಶೇಂಗಾ ಮತ್ತೆ ಇದಕ್ಕೆ ನಾವು
ಖರ್ಜೂರನ ಹಾಕ್ತಾ ಇದೀವಿ. ಖರ್ಜೂರ ಮತ್ತೆ ಒಣ ಕೊಬ್ಬರಿ ಹಾಕಿದ್ದೀವಿ. ಮತ್ತೆ ಇವಾಗ ರೋಸ್ಟ್ ಇದು ಮಾಡ್ಕೋಬೇಕು, ಮಿಕ್ಸಿಗೆ ಹಾಕೊಂಡು ಸಣ್ಣ ಮಾಡ್ಕೋಬೇಕು. ಆವಾಗಲೇ ಉಂಡೆ ಕಟ್ಟಕ್ಕೆ ಇದಾಗುತ್ತೆ. ಸೊ ನೋಡಿ ಇವಾಗ ಯಾವ ಥರ ಬಂದಿದೆ. ಹಿಂಗೆ ಎಲ್ಲ ಮಿಕ್ಸ್ ಆಗಿ ಪುಡಿ ಆದರೆ ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ. ಈ ತರ ಕ್ಲೀನ್ ಆಗಿ ಸ್ವಲ್ಪ ಲೈಟ್ ಆಗಿ ಜಾಸ್ತಿನೂ ಕಟ್ ಮಾಡಬಾರ್ದು, ದಪ್ಪನ ಕಟ್ ಮಾಡಬಾರ್ದು. ಸೊ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಗೋಡಂಬಿ ಮತ್ತೆ ಇದನ್ನ ಬಾದಾಮ್ನ, ಹಣಸಿನ ಬೀಜ ಮತ್ತೆ ಕಡಲೆ ಬೀಜ ಎರಡು ಪುಡಿ ಮಾಡಿದ್ವಿ. ಪುಡಿ ಮಾಡಿದ್ಮೇಲೆ ಅದಕ್ಕೆ ಖರ್ಜೂರ ಮತ್ತೆ ಒಣ ಕೊಬ್ಬರಿ, ಗೋಡಂಬಿ, ಬಾದಾಮಿ ಮತ್ತೆ ದ್ರಾಕ್ಷಿ ಸ್ವಲ್ಪ ಹಾಕೋಬೇಕು. ಹಾಕೊಂಡು ಅದ್ರಲ್ಲಿ ಚೆನ್ನಾಗಿ ಇದು ಟೇಸ್ಟ್ ಕೊಡುತ್ತೆ. ಅದಕ್ಕೆ ಇವನ್ನ ಹಾಕೋಬೇಕು. ಮತ್ತೆ ಸಕ್ಕರೆ ಯೂಸ್ ಮಾಡಲ್ಲ, ಅದಕ್ಕಾಗಿ ಸಕ್ಕರೆ ಯೂಸ್ ಮಾಡಲ್ಲ. ಚೆನ್ನಾಗಿ ಬರುತ್ತೆ. ಸೊ ಆವಾಗಲೇ ಎಲ್ಲ ಒಂದು ಖರ್ಜೂರ, ಬಾದಾಮು, ಗೋಡಂಬಿ ಎಲ್ಲ ಹಾಕೊಂಡಿದ್ವಲ್ಲ. ಸೊ ಅದು ಮಿಕ್ಸಿಗೆ ಹಾಕೊಂಡು ಒಂದು ಬಾಣಲಿಗೆ ಹಾಕೊಂಡಿದ್ವಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಬೆಲ್ಲ ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡಿಬಿಡೋದು, ಏನು ತೊಂದರೆ ಏನಿಲ್ಲ. ಇದು ವಿತೌಟ್ ಶುಗರ್ ಮಾಡೋಣ ಅನ್ಕೊಂಡ್ವಿ, ಬಟ್ ಅಲ್ಲಿ ಖರ್ಜೂರ ಜಾಸ್ತಿ ಆಗ್ತಿಲ್ವಲ್ಲ, ಸೊ ಅದರಿಂದ ಸ್ವೀಟ್ ಕಮ್ಮಿ ಆಗುತ್ತೆ ಅಂತ ಬೆಲ್ಲ ಯೂಸ್ ಮಾಡ್ತಾ ಇದ್ವಿ. ಬೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೊಂಡ್ರೆ, ಇಲ್ಲ ಬೇಡ ಅಂದರೆ ಸುಮ್ಮನೆ ಸ್ಕಿಪ್ ಮಾಡಿ, ಏನು ತೊಂದರೆ ಏನಿಲ್ಲ. ಸೊ ಹಂಗೆ ತಿಂದರೆ ಚೆನ್ನಾಗಿರುತ್ತೆ. ನೀವು ಯಾರೋ ಶುಗರ್ ತಿನ್ನಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರ್ಬೋದು, ನೀವೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಬಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ತುಪ್ಪದಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಉಂಡೆ ಕಟ್ಟಿದ್ರೆ ಲಾಡು ತಯಾರಾಗುತ್ತೆ. ಸೊ ಅದಕ್ಕೆ ಕೊಬ್ಬರಿನ ಮೇಲ್ಗಡೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನು ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಆ್ಯಡ್ ಮಾಡಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ತುಪ್ಪದಲ್ಲಿ ರೋಸ್ಟ್ ಮಾಡ್ತೀನಿ. ಸೊ ಇದಕ್ಕೆ ಫಸ್ಟು ಹಲಸಿನ ಬೀಜದ್ದು ಕ್ಲೀನಾಗಿ ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದು ಹಲಸಿನ ಬೀಜ ಮತ್ತೆ ಕಡಲೆ ಬೀಜ, ಆಮೇಲೆ ಬಾದಾಮು, ಗೋಡಂಬಿ, ದ್ರಾಕ್ಷಿ, ಹಸಿನ ಖರ್ಜೂರ ಇಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿದ್ವಿ ಟೇಸ್ಟ್ ಅಂತ. ಇದು ಸ್ವೀಟ್ ಅಂತ ಖರ್ಜೂರನೇ ಇದನ್ನ ಆಗಿರೋದು. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾದ್ರೆ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ವಿ. ಶುಗರ್ ಬೇಕಂದ್ರೆ ಶುಗರ್ ಆ್ಯಡ್ ಮಾಡ್ತೀವಿ. ಶುಗರ್ ಇವಾಗ ಆ್ಯಡ್ ಮಾಡೋದು ಡೌಟ್, ಯಾಕಂದ್ರೆ ರೇಟ್ ಬೇರೆ ಗಗನಿಗೆ ಇರ್ತಾ ಇದೆ. ಸೊ ಇವಾಗ 2 ಸ್ಪೂನ್ ತುಪ್ಪ ಹಾಕೋಣ. 1 ಸ್ಪೂನಾ 2 ಸ್ಪೂನಾ? 2 ಸ್ಪೂನ್ ಹಾಕೋತೀನಿ. 2 ಸ್ಪೂನ್ ತುಪ್ಪ, ಡ್ರೈ ಫ್ರೂಟ್ಸ್ ಡ್ರೈ ಮಾಡಿ ತುಪ್ಪ, ಆಮೇಲೆ ಕಟ್ ಮಾಡಿಟ್ಟಿರುವಂತ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಒಂದು ಸ್ವಲ್ಪ ತುಪ್ಪ ಇದಾಗಿ ಬೈಲಿ ಅದೈತೆ ಇವಾಗ. ಸೊ ಫಸ್ಟ್ ನಾವು ಗೋಡಂಬಿ, ಬಾದಾಮಿ ಜಾಸ್ತಿ ಬ್ರೌನ್ ಆಗೋ ಥರ ಹುರ್ಕೊಬೇಡಿ, ಸ್ವಲ್ಪ ಲೈಟ್ ಬ್ರೌನ್ ಬರೋ ಥರ ಕಲರು ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಫ್ರೈ ಮಾಡೋದನ್ನ ಸೈಡ್ ತೆಗೆದಿಟ್ಕೊಂಡಿದ್ದೀನಿ, ನೋಡ್ಬೋದು. ಆಮೇಲೆ ಇವಾಗ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪನ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಇಷ್ಟೊತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇದು ಮಾಡ್ಕೊಂಡಲ್ಲ, ರೋಸ್ಟ್ ಮಾಡ್ಕೊಂಡಲ್ಲ. ಸೊ ಇವಾಗ ಹುರಿದಿರೋಂಥ ಪುಡಿ ಮಾಡಿಕೊಂಡಿರೋಂಥ ಶೇಂಗಾ ಬೀಜದ್ದು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿದೀವಲ್ಲ, ಆ ಹುಡಿನ ಇವಾಗ ತುಪ್ಪದಲ್ಲಿ ಫ್ರೈ ಇದು ಮಾಡ್ಕೊತೀನಿ. ಸೊ ಮತ್ತೆ 2 ಸ್ಪೂನು ಹಾಕೋಬೇಕು, ತುಪ್ಪ ಹಾಕೊಂಡು ಮತ್ತೆ ಅದನ್ನ ಅದರಲ್ಲಿ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಒಂದು ನಿಮಿಷ ಅಷ್ಟೇ. ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೋಬೇಕು. ಫಸ್ಟು ಕೊಬ್ಬರಿ ತುರಿ ಯಾಕೆ ಸೊ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಆಮೇಲೆ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲೀನಾಗಿ ಕಲ್ಸ್ಕೋಬೇಕು ಅದನ್ನ, ಮಾಡ್ಕೋಬೇಕು ನೀಟಾಗಿ. ಕೊಬ್ಬರಿ ಮತ್ತೆ ಅದು ಪೌಡ್ರು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಗೆ ಹಾಕೊಂಡು. ಸೊ ಅದನ್ನ ಕ್ಲೀನಾಗಿ ಕಲ್ಸ್ಕೋಬೇಕು. ಎಷ್ಟು ನಿಮಿಷ ಕಲಿಸ್ಬೇಕು? 1 ನಿಮಿಷ. 1 ನಿಮಿಷ. ಯಾಕಂದ್ರೆ ಬೆಲ್ಲ ಇರುತ್ತಲ್ಲ, ಬೆಲ್ಲ ಆಮೇಲೆ ಹಾಕಬಿಡೋಕೆ ಸ್ಟಾರ್ಟ್ ಮಾಡಿ, ಅದಕ್ಕೆ ಜಾಸ್ತಿ ಹೊತ್ತು ಇದು ಮಾಡ್ಕೋಬೇಕು. ಅದಕ್ಕೆ ಬಿಳಿ ಎಳ್ಳಿದ್ರೆ ಚೆನ್ನಾಗಿತ್ತು, ಬಿಳಿ ಎಳ್ಳು ಹಾಕಿದ್ರೆ ಚೆನ್ನಾಗಿತ್ತು. ಸೊ ಇವಾಗ ಇದಕ್ಕೆ ರುಚಿಗೆ ಇದು ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 5-6 ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ. ಈ ಬೆಸ್ಟು ಸಕ್ಕರೆ ಜೊತೆ ಪುಡಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಬರೀ ಇದನ್ನು ಮಾತ್ರ ಏಲಕ್ಕಿ ಮಾತ್ರ ಬೆರೆಸ್ಕೊಂಡಿದ್ದೀನಿ. ಫ್ಲೇವರ್ ಬರುತ್ತೆ ಏಲಕ್ಕಿ ಹಾಕಿದರೆ. ಎಳ್ಳಿದ್ರೆ ಎಳ್ಳನ್ನ ಆ್ಯಡ್ ಮಾಡ್ಕೊಳ್ಳಿ, ಅದು ಇದ್ರಿಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟು, ಹೆಲ್ತ್ಗೂ ಒಳ್ಳೆಯದು ಎಳ್ಳು ಯೂಸ್ ಮಾಡಿದ್ರೆ.
ನಮಗೆ ಇವಾಗ ಸದ್ಯಕ್ಕೆ ಹೇಳಿಲ್ಲ. ಸೊ ಆಗಿದೆ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದೀವಿ. ಸ್ವಲ್ಪ ಒಂದು 5 ನಿಮಿಷ ತಣ್ಣಗೆ ಆರಕ್ಕೆ ಬಿಟ್ಬಿಟ್ಟು ದೊಡ್ಡ ತಟ್ಟಕ್ಕೆ ಇದು ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಅಥವಾ ಹೇಳ್ತೀವಿ ಯಾವ ಥರ ಲಡ್ಡು ಕಟ್ಬೇಕಂತ. ಇವಾಗ ಮಿಕ್ಸ್ ಮಾಡಿ ಸೈಡ್ ಇಡ್ತೀವಿ ಒಂದು 5 ನಿಮಿಷ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸು. ಮತ್ತು ನೋಡ್ಬೋದು ನೀವು ಯಾವ ಥರ ಬರ್ತಾ ಇದೆ ಅಂತ. ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಕಾಣಿಸ್ತಾ ಇದೆ. ಎಳ್ಳಿದ್ರೆ ಇನ್ನೂ ಚೆನ್ನಾಗಿರೋದು. ಎಳ್ಳು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೀವು ಮಾಡೋದಿದ್ರೆ ನೋಡ್ಬೋದು. ಇವಾಗ ಫೈನಲಿ ಎಲ್ಲಿ ಸಿಕ್ತು ಹೋಗಿ ತಗೊಬಂದ್ವಿ. ಸೊ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದರಿಂದ ತಂದು ಇವಾಗ ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ಹಾಕೋಬೇಕು. ಇಲ್ಲಾಂದರೆ ಗೊತ್ತಲ್ಲ, ಜಾಸ್ತಿ ಹಾಕೋಬಿಟ್ರೆ ಕಹಿ ಕರೆ ಆಗಿಬಿಡ್ತೈತೆ. ಸೊ ಲೈಟಾಗಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಮತ್ತೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಉಂಟೆ ಕಟ್ಟಬೇಕು. ಸೊ ಯಾಕಂದ್ರೆ ಆವಾಗಲೇ ಬಿಟ್ಟಿದ್ವಲ್ಲ 5 ಮಿನಿಟ್ಸು. ಸೊ ಆ ಟೈಮೊಳಗೆ ತಗೊಬಂದಿದ್ವಿ ಹಾಕೋಣ ಅಂತ. ಸೊ ನೀವು ಇದೇ ಥರ ಇದ್ದರೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ನಾವು ಸುಮ್ಮನೆ ಹಾಕಿರೋದು ಅಂತ ಹೋಗಿ ತಗೊಬಂದು ಹುರ್ಕೊಂಡು ಹಾಕ್ಕೊಂತ ಇದ್ವಿ. ಸೊ ಅಷ್ಟೇ ಒಂದು 1 ಮಿನಿಟ್ ಅಷ್ಟೇ, 1 ಮಿನಿಟ್ ಇಲ್ಲ 1.5 ಮಿನಿಟ್ಸ್. ಹಾಂ, ಅದನ್ನು ಸೈಡ್ಗೆ ಇಟ್ಬಿಟ್ಟು ಉಂಟೆ ಕಟ್ಬಿಡೋಣ. ಟೈಮ್ ಆಗಿದೆ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ಆಗಿದೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾವನೆ ಕಲ್ಲಪ್ಪ. ಸೊ ಇವಾಗ ಉಂಡೆ ಕಟ್ತಾ ಇದೀವಿ 1 by 1. ಸೊ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ ಯಾವ ಥರ ಕಟ್ಟಬೇಕು ಅಂತ. ನಮ್ಮ ಆಡಿಯನ್ಸ್ಗೆ ತೋರ್ಸಬೇಕಲ್ಲಪ್ಪ ಯಾವ ಥರ ಕಟ್ಟಿದ್ವಿ ಅಂತ. ಈ ಥರ ಉಂಡೆ ನೋಡ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕ್ಲೀನಾಗಿ ಹಿಂಗೆ ಕಟ್ಕೋಬೋದು. ಸೊ ನಿಮ್ಗೆ ದೊಡ್ಡದಾಗಿ ಬೇಕು ಅಂದ್ರೆ ದೊಡ್ಡದಾಗಿ ಮಾಡ್ಕೋಬೋದು, ಚಿಕ್ಕದಾಗಿ ಬೇಕು ಅಂದ್ರೆ ಚಿಕ್ಕದಾಗಿ ಮಾಡ್ಕೋಬೋದು. ಹೆಲ್ತಿ ಲಾಡು. ಹೆಲ್ದಿ ಲಾಡು ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ರಿ. ಡೈಲಿ ಮಾರ್ನಿಂಗು 2 ತಿಂದ್ರೆ ಒಂದೊಂದು ತಿಂದ್ರೆ ಸಾಕು, 2 ಬೇಕಾಗಿಲ್ಲ. 2 ತಿಂದ್ರೆ ಒಂದೇ ದಿನಕ್ಕೆ ಖಾಲಿ ಆಗ್ಬೋದು ಒಂದು ವಾರಕ್ಕೆ. 15 ದಿವಸ ಸ್ಟೋರ್ ಮಾಡ್ಬೋದು. ಚೆನ್ನಾಗಿ ನೀವು ಇದೇ ಥರ ಹೆಲ್ದಿಯಾಗಿ ಮಾಡ್ಕೊಂಡು ಇದುವರೆಗೂ ನಾವು ಶೋರ್ ನೋಡ್ತಾ ಇರ್ತೀವಿ. ಫೈನಲಿ ಹಲಸಿನ ಬೀಜ ಶೇಂಗಾ ಬೀಜ ಸೇರಿಸಿ ಲಾಡು ಮಾಡಿದ್ದೀವಿ. ನೋಡಿ ಇಷ್ಟೊಂದು ಲಾಡು ಮಾಡಿದ್ದೀವಿ. ಬರೀ 1 ಕಪ್ ಕಡಲೆ ಬೀಜ ಮತ್ತೆ ಒಂದು 20 ಹಲಸಿನ ಬೀಜ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀವಿ ಬೇಕಾಗಿ. ಸೊ ನೋಡ್ಬೋದು ಇಷ್ಟೊಂದು ಲಾಡು ಆಗಿದೆ. ಸೊ ಇವಾಗ ಟೇಸ್ಟ್ ಮಾಡ್ತಾರೆ ನಮ್ಮ ಹುಡುಗರು. ಬಂದ್ರಪ್ಪ ಟೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಆಕ್ಚುಲಿ ಇದನ್ನ ಟೇಸ್ಟ್ ಮಾಡ್ಸಕ್ಕಂತ ಒಬ್ಬನ ಸೈಡ್ಗೆ ಇಟ್ಟಿದ್ವಿ. ನಾವೇ ಮಾಡ್ತಿರ್ತೀವಲ್ಲ, ನಾವೇ ಮಾಡಿ ತಿಂದ್ರೆ ಇವ್ರೆ ಮಾಡ್ಕೊಂಡ್ ತಿಂದವ್ರೆ ಚೆನ್ನಾಗೈತೆ ಅಂತ ಅಂತಾರೆ ಅನ್ಕೊಂಡು. ಸೊ ಅದಕ್ಕೆ ಮಿಸ್ಟರ್ ಅಭಿಷೇಕ್ ಅವ್ರು ಬಂದು ಯಾವ ತರ ಐತೆ ಅಂತ ತಿನ್ಬಿಟ್ಟು ಅವರೇ ಹಾಕ ಬಂದಿದ್ವಿ. ಸೊ ಅವಾಗ್ಲೇ ಹೇಳಿದ್ವಲ್ಲ, ಈ ಉತ್ತರ ಕರ್ನಾಟಕದಿಂದ ಎಲ್ಲ ಚೆನ್ನಾಗಿರೋ ಐಟಮ್ ತಂದಾಕ್ತಾರೆ ಅಂತ ಅವರೇ ಅವರು. ಸೊ ಅವ್ರ ಕೈಯಿಂದ ತಿನ್ಸ್ಬಿಟ್ಟು ಯಾವ ತರ ಐತೆ ಅಂತ ಹೇಳ್ತೀನಿ. ಬಾಪ ಇದೆ. ಸೊ ಫಸ್ಟ್ ಅವರೇ ತಿನ್ಲಿ, ಯಾಕಂದ್ರೆ ನಾವು ಆಲ್ರೆಡಿ ಟೇಸ್ಟ್ ನೋಡಾಯ್ತು. ಸೊ ಅದರಿಂದ ಅವರು ಒಂದ್ಸರಿ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತಾರೆ ನೋಡಿ. ಸೂಪರ್ ಆಗಿದೆ, ಹೆಂಗೈತೆ ಟೇಸ್ಟ್? ಸಕ್ಕತ್ತಾಗಿದೆ. ನಮ್ಮ ಸೈಡ್ ಎಲ್ಲ ಕೊಬ್ಬರಿ ಉಂಡೆ ಅಂತ ಮಾಡ್ತಾರೆ. ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಅಂದ್ಬಿಟ್ಟು ಮೆಕ್ಕೆಜೋಳ ಹಾಕಿರ್ತೀವಿ. ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಆಗಿದೆ. ಸಕ್ಕತ್ತಾಗಿದೆ ಟೇಸ್ಟ್. ಸೇಮ್ ಮನೇಲಿ ಮಾಡಿರೋದಾರೆ ಇದು. ಸೊ ಬೇಕರಿಯಲ್ಲಿ ಮಾಡ್ತಾರಲ್ಲ ಆ ಟೇಸ್ಟ್ ಬಂದಿದೆಯಾ ಅಥವಾ ಅದಕ್ಕಿಂತ ಚೆನ್ನಾಗಿ ಬಂದಿದೆಯಾ? ಸೂಪರ್ ಆಗಿದೆ. ಟ್ರೈ ಮಾಡ್ಬೋದು ಎಲ್ಲರೂ ಇದನ್ನ. ಸೊ ಇನ್ನೊಂದ್ ಏನಂದ್ರೆ ಮೇನು ಯಾರಾದ್ರೂ ಶುಗರ್ ತಿನ್ನಲ್ಲ ಅಂತಾರೆ ಅಂತವ್ರು, ಯಾರು ಶುಗರ್ ತಿನ್ನಲ್ಲ ಅಂತ ನೋಡು ಅಂತವ್ರಿಗೆ ಬೆಲ್ಲ. ಬೆಲ್ಲನು ಬೇಕಾಗಿರಲ್ಲ. ಮೇಲೆ ಎಷ್ಟು ಖರ್ಜೂರ ಹಾಕಿದ್ರೆ ಸಾಕಾಗ ಅನ್ಸುತ್ತೆ. ಯಾಕಂದ್ರೆ ಬೆಲ್ಲ ಅಷ್ಟೊಂದು ಹಾಕಿರ್ಲಿಲ್ಲ, ಕಮ್ಮಿನ ಹಾಕಿರೋದು. ಬಟ್ ಸ್ವೀಟ್ನೆಸ್ ಮಾತ್ರ ಜಾಸ್ತಿ ಐತೆ. ಈಗ ನೀವೇನೋ ಶುಗರ್ ಆ್ಯಡ್ ಮಾಡಿಲ್ಲ ಅಂದ್ರೆ ಬೆಟರ್ ಇದನ್ನ ಆ್ಯಡ್ ಮಾಡಿಬಿಡ್ರಿ. ಏನ ಖರ್ಜೂರನ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ರೆ ಸಾಕಾದಾಗ ಟೇಸ್ಟ್ ಐತೆ. ಸೊ ಶುಗರ್ ಪೇಷಂಟ್ಸ್ ಯಾರು ತಿನ್ನಲ್ಲ ಅಂತ ನೋಡಿ ಡ್ರೈ ಫ್ರೂಟ್ಸ್ನು ಇಂಥದ್ದು ಮಾಡ್ಕೊಡಿ, ಸಾಕಾದಾಗ ಇಷ್ಟ ಆಗುತ್ತೆ ಅವ್ರಿಗೆ. ನಾವು ಬೇಕರಿಲಿ ಹೋಗ್ಬಿಟ್ಟು ಒಂದು ಲಾಡು ತಿನ್ಬೇಕಂದ್ರೆ ಇಷ್ಟು ಒಂದು ಲಾಡುಗೆ 10 ರೂಪಾಯಿ. ನಾನು ಹೆವಿ ಸ್ವೀಟ್ ತಿಂತೀನಿ, ಇಂಥದ್ದು 30 ರೂಪಾಯಿ ಕೊಟ್ಟು ತಿಂತೀನಿ. ಇಷ್ಟು ಇರುತ್ತೆ ಸ್ಕ್ವೇರ್. ಸೊ ಅದಕ್ಕೆ ಮನೆ ನಾವು ಟ್ರೈ ಮಾಡ್ಕೊಂಡು ಸಾಟರ್ಡೆ ಸಂಡೇ ನಮ್ಗೆ ಟೈಮ್ ಸಿಕ್ಕಾಗೆಲ್ಲ ಈ ತರ ಮಾಡ್ಕೊಳ್ತಾ ಇರ್ತೀವಿ, ಇರ್ತಾ ಇರ್ತೀವಿ. ಸೊ ಸೂಪರ್ ಆಗೈತೆ. ಇನ್ನೊಂದು ಲಾಸ್ಟ್ ಟೈಮ್ ಐತಲ್ಲ ಈ ತರ ಸಿಕ್ಕಿದಾಗ ಹಸ್ಕೊಂಡು ಸಿಕ್ಕಿದಾಗ ಪಕ್ಕ ಮಾಡಿ ತೋರಿಸು ಅಂತ ಇವಾಗ ಮಾಡಿ ತೋರಿಸಿದ್ವಿ. ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಯಾರಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಕೊಡಿ. ಯಾರ್ಯಾರು ಬೇಕಾದ್ರೆ ಹೇಳಿ, ಒಂದೊಂದು ಕೊಡ್ತೀವಿ. ಪಾರ್ಸಲ್ ಸರ್ ನಾನು ಪಟ್ಟಿಸ್ತೀನಿ ಪಾರ್ಸಲ್. ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಸೊ ಇದೇ ತರ ವಿಡಿಯೋಸ್ ಹೋಗಿ ನನ್ನ ಅಕೌಂಟ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ,
ಹಾಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಇದೇ ತರ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ತಿಂದು ಒಂದು ಕಮೆಂಟ್ ಮಾಡಿ ಹೆಂಗ್ ಬಂತು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ.